ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿದು ಆಚೆಗಡೆ ತೋರಿಸಿದ್ದಲ್ಲ ಕೆಲಸದ ಅಂತ ಅಂದ್ಕೊಂಡಿದ್ದೀರಾ? ಏನಂದರೆ ಆಚೆಗಡೆ ಸ್ವಲ್ಪ ಕೆಲಸ ಮಾಡಿಸ್ತಿದ್ವಿ, ಸಿಮೆಂಟ್ ಹಾಕಿಸ್ತಿದ್ವಿ. ಯಾಕೆಂದರೆ ಹಬ್ಬ ಬೇರೆ ಹತ್ರ ಬಂತಲ್ಲ, ಅವ್ರಿಗೂ ಲಕ್ಷ್ಮಿ ಬೇಗ ಕ್ಲೀನ್ ಮಾಡ್ತಿದ್ವಿ. ತುಂಬ ದಿನದಿಂದ ಆಸೆ ಅಲ್ಲಿಂದ ಮತ್ತೆ ರಿಲೇಷನ್ ಹೋಗ್ತಿದ್ದೆ ಅವು ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಬರೋ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗುತ್ತಾ ಹಾಕಿದ್ದೆಲ್ಲ ವೇಸ್ಟ್ ನಾವು ಹೋಗೇ ಬಿಟ್ಟಿತ್ತು ಮಳೆಯಿಂದ. ಅದಾದಮೇಲೆ ನೆಕ್ಸ್ಟ್ ದಿನ ನಮ್ಮಮ್ಮವ್ರು ಬಂದಿದ್ದು ಮನೆಗೆ. ನನ್ನ ಮಗಳು ನೋಡ್ತೀವಿ ಆಮೇಲೆ ನಾನು ನಮ್ಮ ಹಸ್ಬೆಂಡು ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಏಕೆಂದರೆ ಕಳಿಸ್ಬಿಟ್ಟು ಬರೋಣ ಊರಿಗೆ ಅಂತ ಹೇಳ್ಬಿಟ್ಟು. ನೋಡಿರಿ ನನ್ನ ಮಗಳ ಅವಳದು ಫೋಟೋ ತೆಗಿಬೇಕಂತೆ. ಅವಳು ಆರ್ಟ್ ಇಟ್ಕೊತಾಳಂತೆ. ಅಮ್ಮ ನೀನು ಇಟ್ಕೊಳಮ್ಮ ಅಂತ ಹೇಳ್ತಿದ್ಲು. ಅದನ್ನೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಬಂದು ಮತ್ತೆ ಅವಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು. ಅದಕ್ಕೆ ಅದನ್ನು ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು, ಯಾಕೆಂದರೆ ಅಂಗನವಾಡಿ ಕೊಡಬೇಕಿತ್ತು, ತೆಗೆಸ್ಕೊಂಬಂದ್ವಿ. ಬಾರಪ್ಪ ಊರಿಗೆ ಹೋಗೋಣ ಅಂದರೆ ನೋಡ್ರಿ ಏನು ರಿಯಾಕ್ಷನ್ ಕೊಡ್ತಾಳೆ. ನಾನು ಬರಲ್ಲ ಅಂತ ಹೋಗ್ತಿದ್ದಾಳೆ. ನಾವು ಅಪ್ಪಾಜಿ ಇದ್ರೆ, ನಮ್ಮ ಅಪ್ಪಾಜಿ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಅವಳನ್ನೆಲ್ಲ ಕಳಿಸ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇ ಭೀಮ್ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ಭೀಮ್ ಅಮಾವಾಸ್ಯೆಗೆ ನಮ್ಮ ಹಸ್ಬೆಂಡ್ಗೆ ಏನಾರು ಕೊಡಿಸ್ಬೇಕಂತ ಅನ್ನಿಸ್ತು. ನನಗನ್ಸೋದ್ರಿಂದ ನಾನು ಕೊಡಿಸ್ದೆ. ಎಲ್ಲ ಹೆಂಡ್ತಿದ್ದೀರಿ ಪೂಜೆ ಮಾಡಿಕೊಟ್ರೆ ನಾನು ಪೂಜೆ ಮಾಡಿಬಿಟ್ಟು ನನ್ನ ಗಂಡಂಗೆ ಕೊಡ್ತೀನಿ. ಯಾಕೆಂದರೆ ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವಾ. ಅದಕ್ಕೆ ಅದನ್ನೆಲ್ಲ ತೊಗೊಬಿಟ್ಟು ಮತ್ತೆ ಪೂಜೆ ಸಾಮಾನೇನು ತೊಗೊಂಬಂದಿಲ್ಲ. ನೈಟ್ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ನೈಟ್ ಪೂಜೆ ಸಾಮಾನೆಲ್ಲ ತೊಗೊಬರೋಣ ಅಂತ. ಟೌನ್ ಒಳಗಿರೋ ದುರ್ಗಮ್ಮನ ದೇವಿ ಜಾತ್ರೆ ನಡೀತಿತ್ತು. ಸಕ್ಕತ್ತಾಗಿತ್ತು ಮಾತ್ರ ಲೈಟಿಂಗ್ಸ್ಗಳು. ನಾವು ನೋಡಿ 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 ಎಷ್ಟು ಥರ ಲೈಟಿಂಗ್ಸು ಗೊತ್ತಾ. ದೇವಸ್ಥಾನದ ಹತ್ರ ಅಂತೂ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದು. ನಮಗೆ ಗೊತ್ತಿಲ್ಲದಲ್ಲೇ ನಾವು ಹೋಗಿದ್ವಲ್ಲ ಟೌನಲ್ಲಿ, ಹಂಗಾಗಿ ದೇವಸ್ಥಾನದ ಹತ್ರ ಏನು ಹೋಗಲಿಲ್ಲ. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವಸ್ಥಾನದ ಹತ್ರ ನೋಡೋಕ್ಕಂತೂ 2 ಕಣ್ಣು ಸಾಲದು. ಅಲ್ಲಿರೋರೆಲ್ಲ ಏನಂದರೆ ಫ್ಲವರ್ ಜಾಸ್ತಿ, ಅಂದರೆ ಆ ದೇವರಿಗೆ ಹೂವನ್ನೇ ಜಾಸ್ತಿ ಅಲಂಕಾರ ಮಾಡೋದು. ಮತ್ತು ಅಲ್ಲಿರೋ ಕೆಲಸ ಮಾಡೋರೆಲ್ಲ ಜಾಸ್ತಿ ಹೂವಿನ ವ್ಯಾಪಾರ ಕೆಲಸ ಮಾಡ್ತಾರೆ. ಅಂದರೆ ಆ ದೇವಸ್ಥಾನ ನಡೆಸ್ತಾರೆ ಆ ಇರೋ ಏರಿಯಾದಲ್ಲಿ. ಹಂಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅದೆಲ್ಲ ಆದಮೇಲೆ ಮನೆಗೆ ಏನೇನು ಪೂಜೆ ಸಾಮಾನು ಬೇಕೋ ಅದನ್ನೆಲ್ಲ ತಗೊಂಬಿಟ್ಟು, ನಮಗಂತೂ ಮಳೇಲಿ ನೆಂದು ಮುಖನೇ ನೋಡ್ಕೊಳಕ್ಕಾಗ್ತಿಲ್ಲ. ಅಷ್ಟರೊಳಗೆ ನಮ್ಮ ಮಾವನ ಮಗನ ಮಿಸ್ಸಸ್ ಸಿಕ್ಕಿಲ್ಲ. ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಮನೆಗೆ ಬಂದು ನೈಟ್ ವೀಡಿಯೋ ಮಾಡಲಿಲ್ಲ, ಸುಮ್ಮನೆ ಮಲ್ಕೊಬಿಟ್ಟು. ಏಕೆಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ, ಮಳೇಲಿ ಬೇರೆ ನೆಂದಿದ್ವಲ್ಲ, ಹಂಗಾಗಿ ಹಂಗೆ ಮಲ್ಕೊಬಿಟ್ಟು ಬೆಳಗ್ಗೆ ಎದ್ದು ಬೇಗನೆ ನೆಲ ಎಲ್ಲ ತೊಳ್ಕೊಬಿಟ್ಟು ಪಾತ್ರೆ ಎಲ್ಲ ತೊಳೆದು ಬಂದ್ಬಿಟ್ಟು, ಅದಾದಮೇಲೆ ಚಿತ್ರಾನ್ನಕ್ಕೆ ಅಂದರೆ ಮಿಕ್ಸ್ ಚಿತ್ರಾನ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಇಟ್ಟೆ. ಏಕೆಂದರೆ ಅದೇ ಆದರೆ ಬೇಗ ಹಾಕ್ಬಿಡುತ್ತಲ್ಲ, ಹಂಗಾಗಿ ಬೇಗನೆ ಇಟ್ಬಿಟ್ಟೆ. ಏಕೆಂದರೆ ಟೈಮ್ ಬೇರೆ ಆಗಿತ್ತು, ಪೂಜೆಗೆ ಟೈಮಿಂಗ್ಸ್ ಬೇರೆ ಮುಗಿದೋಗುತ್ತಲ್ಲ. ಹಂಗಾಗಿ ಕುಕ್ಕರ್ಗೆ ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಹಾಕ್ಸೋಣ ಅಂತೇಳಿ ಇಟ್ಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಅಲ್ಲಿಂದ ಬಂದೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಇದು ಭೀಮ್ ಅಮಾವಾಸ್ಯೆಯ ಪೂಜೆ ಬೇರೆ, ವ್ರತ ಬೇರೆ. ವ್ರತ ಮತ್ತು ಪೂಜೆ ಎರಡನ್ನೂ ಮಾಡಬೇಕು. ನಾನೇನು ಮಾಡಿದೆ ಅಂದರೆ 3 ವರ್ಷ ಇಲ್ಲ 5 ವರ್ಷ ವ್ರತ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ. ಅಂದರೆ ಯಾವಾಗಲೂ ಪೂಜೆ ಮಾಡ್ಬೋದು. ವ್ರತ ಮಾತ್ರ 3 ವರ್ಷ 5 ವರ್ಷ ಮಾಡಬೇಕಂತೆ. ಅದಕ್ಕೆ ನಾನು ಈ ವರ್ಷ ವ್ರತ ಮಾಡೋಣ ಅಂತೇಳ್ಬಿಟ್ಟು, ಹೋದ ವರ್ಷ ಮಾಡೋಕ್ಕಾಗಿಲ್ಲ ವ್ರತ, ಪೂಜೆ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈ ವರ್ಷ ವ್ರತ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಐಟಮ್ಸ್ ತೊಗೊಂಬಂದಿದ್ದೆ ಪೂಜೆ ಸಾಮಾನು. ಆಮೇಲೆ ಓಂ ಮತ್ತು ಶ್ರೀ ಬರ್ಕೋಬೇಕು ಅಕ್ಕಿ ಇಟ್ಬಿಟ್ಟು. ಅದು ಏನಂದರೆ ವ್ರತಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಅದು ಏನಂದರೆ ದೀಪ ಇಟ್ಬೇಕು ಅಲ್ಲಿಗೆ. ನಾವು ಮದುವೆ ಆಗದಿಲ್ದವ್ರು ಏನಂದರೆ ಗೊಂಬೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಮಣ್ಣಿನ ಗೊಂಬೆ. ಮದುವೆ ಆಗಿರೋರು ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಬೇಕು. ನಾವು ಏನೇ ಕೆಲಸ ಮಾಡಬೇಕಾದ್ರೂ ವಿಘ್ನಗಳು ಇಲ್ದಂಗೆ ಮಾಡೋದು ಗಣಪತಿ ಪೂಜೆ. ಹಂಗಾಗಿ ಫಸ್ಟು ಗಣಪತಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಗಣಪನ ಮಾಡ್ಕೊತಿದ್ದೆ. ಅದಕ್ಕೆ ಅರಿಶಿನ ಕುಂಕುಮ ಹಾಕಿಸ್ದೆ, ಎಲೆ ಅಡುಗೆ ಎಲ್ಲ ಇಟ್ಬೇಕಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಇದಕ್ಕೆ ಅಂಗದಾರ ಮಾಡ್ಕೋಬೇಕಲ್ಲ. ಅಂಗದಾರ ಅಂದರೆ ಅಂಗ್ನೂಲ್ ಥರ, ಅಂದರೆ ನಮ್ಮ ಕಡೆ ಎಲ್ಲ ಅಂಗ್ನೂಲ್ ಅಂತಾರೆ. ಅದನ್ನು ಅರಿಶಿನದ ದಾರ ಮತ್ತು ಇದು ಹಾಕಿಸ್ದೆ ಮಾಡ್ಕೊತಿದ್ದೆ. ಆಶೀರ್ವಾದ ಮಾಡ್ಕೋಬೇಕಲ್ಲ, ಆವಾಗ ಹಾಕಿಸ್ದೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿಸ್ದೆ ಮಾಡ್ಕೊತಿದ್ದೆ. ಅಯ್ಯೋ ಟೈಮ್ ಆಗಿಬಿಡುತ್ತೆ ಅಂತ ಭಯನೇ ಆಗಿಬಿಟ್ಟಿತ್ತು. ಟೈಮಿಂಗ್ಸ್ ಎಲ್ಲಿ ಮೀರೋಗ್ಬಿಡುತ್ತೆ ಅಂತ. ಅಂದರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಒಳಗೆ ಪೂಜೆ ಮುಗಿಸ್ಕೋಬೇಕು, ವ್ರತನೂ ಮಾಡಬೇಕು, ವ್ರತನೂ ಕಂಪ್ಲೀಟ್ ಮಾಡಬೇಕಲ್ಲ. ಹಂಗಾಗಿ
ಮಾಡ್ತಾ ಇದ್ದೆ ಬೇಗ ಬೇಗನೆ. ಇದು ಹಾಕಿಸ್ದಾಗೆ ಅಂತ ಸ್ವಲ್ಪ ಎತ್ತಿಟ್ಟೆ, ಅಂದರೆ ಅಕ್ಕಿ ಕಾಳಿಗೆ ಹಾಕೋಕ್ಕೆ ಅಂತೇಳಿ. ಇನ್ನು ಮಿಕ್ಕಿದ್ದ ಹಣೆಗೆ ಇಟ್ಕೊಳ್ಳೋಕ್ಕೆ ಹಾಕಿಸ್ದೆ ಮಾಡ್ಕೊತಾರಲ್ಲ, ಆ ಥರ ಹಾಕಿಸ್ದೆ ಮಾಡ್ಕೊತಾ ಇದ್ದೆ. ನೀವು ಯಾವ ಥರ ವ್ರತ ಮಾಡಿದ್ರಿ ಹೇಳ್ರಿ, ಯಾರ್ಯಾರು ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ. ನೋಡೋಣ ಯಾರ್ಯಾರು ಪೂಜೆ ಮಾಡಿದ್ದೀರಾ, ಯಾರ್ಯಾರು ಯಾವ ಥರ ಮಾಡಿದ್ದೀರಾ. ಆಮೇಲೆ ಇದರಲ್ಲಿ ಒಂದು ಇದು ಮಾಡಬೇಕು, ಅಂದರೆ 2 ಕೈಗೆ ಕಟ್ಕೊಳ್ಳೋ ಕಂಕಣ ಮಾಡ್ತಾರಲ್ಲ, ಅದನ್ನು ವಿಳೆದೆಲೆಯಲ್ಲಿ ಮಾಡಬೇಕು, ಇಲ್ಲಾಂದರೆ ಸೇವಂತಿಗೆ ಹೂವಲ್ಲಿ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಕಂಕಣ ಮಾಡ್ಕೊಳ್ಳೋಣ ಫಸ್ಟು ಅಂತೇಳಿ ಕಂಕಣಕ್ಕೆಲ್ಲ ಅರಿಶಿನ ಹಚ್ಚುತ್ತಿದ್ದೆ. ಅದನ್ನು ಹಚ್ಚಿ ಸಾಕಾಗೋತು, ಏನು ಮಾಡಿರೋ ಅರಿಶಿನ ಹಚ್ಚುತ್ತಿಲ್ಲ. ಇಲ್ಲಿ ಹಾಕಿಸ್ದಾಗ ಬೇರೆ ನೀರು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಆಮೇಲೆ ಸ್ವಲ್ಪ ಅದರಿಂದನೇ ಸ್ವಲ್ಪ ನೀರು ಇದು ಮಾಡ್ಕೊಂಡು ಆಮೇಲೆ ಇದಾಯಿತು. ಆವಾಗ ಅರಿಶಿನ ಚೆನ್ನಾಗಿ ಹತ್ತಿತ್ತು ಕಂಕಣಕ್ಕೆಲ್ಲ. ಕಂಕಣನೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡು ಆಯಿತು. ಅದಾದಮೇಲೆ ನೋಡ್ರಿ, ಇಲ್ಲಿ ನೀರು ಹಾಕಿ ಇಡ್ತಿದ್ದೀನಿ, ಯಾಕೆಂದರೆ ಅದು ಚೆನ್ನಾಗಿ ನೆನಿಬೇಕಿತ್ತು. ನನಗೇನು ಗೊತ್ತಾ, ನಾನು ಫುಲ್ ಅರಿಶಿನ ಹಾಕಿದ್ರೆ ಅರಿಶಿನದಲ್ಲಿ ಚೆನ್ನಾಗಿ ಇಟ್ಕೊಬಿಡುತ್ತೆ, ನೀರು ಹಾಕಿದ್ರೆ ಸುಮ್ಮನೆ ನೆಂದಂಗೆ ಆಗ್ಬಿಡುತ್ತಲ್ಲ ಅಂತೇಳಿ ಆ ಥರ ಮಾಡ್ತಿದ್ದೆ. ಅದು ನೋಡಿದ್ರೆ ಅದು ಹಿಡ್ಕೊಳಕ್ಕೆ ಇರಲಿಲ್ಲ, ಹಂಗಾಗಿ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿದೆ. ಆಮೇಲೆ ಇದಕ್ಕೆ ಏನು ಶಿವ ಮತ್ತು ಪಾರ್ವತಿ ಅಂತ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಈ ಥರ ಅರಿಶಿನ ಕೊಂಬು ಕಟ್ಟಬೇಕು. ಅದನ್ನು ಏನಂದರೆ ಕೌಲು ಹೊಡೆದಿರುತ್ತಲ್ಲ ಅದರಲ್ಲೇ ಕಟ್ಟಬೇಕು. ಇದು ನನಗೆ ತೊಗೊಂಬಂದಿದ್ರಲ್ಲಿ 5 ಏನೋ ತೊಗೊಂಬಂದಿದ್ದೆ. ಅದು ಅಷ್ಟು ಕಂಕಣದಲ್ಲಿ ಇವಿರಲಿಲ್ಲ, ಕೌಲು ಹೊಡೆದಿರಲಿಲ್ಲ ಕಂಕಣ ಮಾಡಿ ಕಟ್ಟೋಕ್ಕೆ. ಇದನ್ನು ದೇವ್ರಿಗೆ ಅಂತೇಳಿ ರೆಡಿ ಮಾಡಿಟ್ಟೆ. ಆಮೇಲೆ ನಾವು ಭೀಮನ ವ್ರತ ಮಾಡ್ತೀವಲ್ಲ, ವ್ರತದಲ್ಲಿ 9 ಗಂಟೆ ಹಾಕ್ಕೋಬೇಕು. ಅಂದರೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಕಂಕಣಕ್ಕೆ 9 ಗಂಟೆ ಹಾಕ್ಕೋಬೇಕು. ಅದನ್ನ ಹಾಕ್ಕೋಬೇಕಾದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಪ್ರಾರ್ಥನೆ ಏನಿರುತ್ತೆ ಆ ಪ್ರಾರ್ಥನೆನೆಲ್ಲ ಮಾಡ್ಕೊಂಡು ಈ ಥರ ಕಂಕಣ ರೆಡಿ ಮಾಡ್ಕೋಬೇಕು. ಇಬ್ಬರು ಗಂಡಂಗೆ ಮತ್ತು ಹೆಂಡ್ತಿಗೆ ಅಂತೇಳಿ ಇಬ್ಬರು 2 ಕಂಕಣ ಮಾಡ್ತೀವಲ್ವ, 2 ಕಂಕಣಕ್ಕೂ 9 ಗಂಟೆ ಹಾಕ್ಕೋಬೇಕು. ಈ ಥರ ನಮ್ಮ ಬೇಡಿಕೆಗಳನ್ನೆಲ್ಲ ಹೇಳ್ಕೊಂಡು ಈ ಥರ ಕಂಕಣ ರೆಡಿ ಮಾಡ್ಕೋಬೇಕು. ಕಂಕಣ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ದೇವ್ರಿಗೆ ಅಂತೇಳಿ ಕಂಕಣ ಮಾಡಿರ್ತೀವಲ್ಲ, ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಮತ್ತು ಹಾಕಿಸ್ದೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಬಿಟ್ಟು, ಮತ್ತು ಅಲ್ಲಿಗೆ ಬರೆದಿರ್ತೀವಲ್ಲ ಓಂ ಮತ್ತು ಶ್ರೀ ಅಂತೇಳಿ, ಅಲ್ಲಿಗೆ ಅರಿಶಿನ ಮತ್ತು ಕುಂಕುಮ ಸ್ವಲ್ಪ ಹಾಕಿಸ್ದೆ ಹಾಕ್ಬಿಟ್ಟು ಅಲ್ಲಿಗೆ ದೇವ್ರ ಕಳಸ ರೂಪಿಸ್ಬೇಕು. ಅಂದರೆ ಕಳಸ ಅಂದರೆ ದೀಪ ರೂಪಿಸ್ಬೇಕು. ಶಿವ ಪಾರ್ವತಿನೆಲ್ಲ ಅಲ್ಲಿಗೆ ರೂಪಿಸ್ಕೊಂಡಾದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅದಕ್ಕೆ ಹಾಕಿಸ್ದೆಲ್ಲ ಇಟ್ಬಿಟ್ಟು, ನಾವು ತೊಗೊಂಡಿರೋ ಕಂಕಣನೆಲ್ಲ ಅದಕ್ಕೆ ಕಟ್ಬಿಟ್ಟು ಮತ್ತು ಹೂವು ಇಟ್ಬಿಟ್ಟು, ಅದಾದಮೇಲೆ ಗೆಜ್ಜೆ ವಸ್ತ್ರ ಇರುತ್ತಲ್ಲ, ಗೆಜ್ಜೆ ವಸ್ತ್ರನೂ ಹಾಕ್ಬೇಕು. ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಗಣಪತಿಗೆಲ್ಲ ಫಸ್ಟ್ ಪೂಜೆ ಪೂಜೆ ಮಾಡೋಕ್ಕಿಂತ ಮುಂಚೆ ಕುಂಕುಮ ಇಟ್ಕೋಬೇಕು. ಮರೆತು ಬಿಟ್ಟಿದ್ದೆ, ಆಮೇಲೆ ನೆನೆಸ್ಕೊಂಡು ಅರಿಶಿನ ಕುಂಕುಮನೆಲ್ಲ ಇಟ್ಕೊಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು, ಅಂದರೆ ವ್ರತ ಮಾಡಬೇಕಲ್ಲ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅಷ್ಟೇ, ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇದು ಸಂಜೆ ಅಂದರೆ ದೃಷ್ಟಿ ತೆಗಿಬೇಕು. ಈಗ ಶಿವಪಾರ್ವತಿ ಕೂರಿಸಿರ್ತೀವಲ್ಲ, ಅದಕ್ಕೆ ದೃಷ್ಟಿ ತೆಗಿಯೋಕ್ಕೆ ಅಂತೇಳಿ ಇಟ್ಟಿದ್ದೆ. ಅದಾದಮೇಲೆ ನಮ್ಮ ಕಂದಂಗೆ ಕಾಲು ತೊಳೆಯೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವರು ಸ್ನಾನಕ್ಕೆ ಹೋಗಿದ್ರು, ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವ್ರ ಕಾಲನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಅವ್ರಿಗೆ ಪಾದ ಪೂಜೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಂಡು ಕೂತಿದ್ದೆ. ನಾನು ಪೂಜೆ ಮಾಡ್ತಿದ್ದೆ, ಅವರು ನಗ್ತಿದ್ರು. ಈ ಸಲ ವ್ರತ ಎಲ್ಲ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ನೋಡ್ತಾಯಿದ್ರು. ವರ್ಷ ಅಂದರೆ ಹಂಗೆ ಪಾದ ಪೂಜೆ ಮಾಡ್ತಿದ್ದೆ. ಹಾಗಾಗಿ ಹೋದ ವರ್ಷನೂ ಶರ್ಟ್ ಏನೋ ತೊಗೊಂಬಂದು ಕೊಟ್ಟಿದ್ದೆ. ಅದಾದಮೇಲೆ ಅವರಿಗೆ ಆರತಿ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಹೇಳ್ತಿದ್ರು, ನಿನಗೆ ಏನು ಆರತಿ ಮಾಡಿರೋ ದುಡ್ಡಿಲ್ಲ ಈ ಸಲ ಅಂತ ಹೇಳ್ತಿದ್ರು. ಯಾಕೆ ಅಂದರೆ, ಈಗ ನನ್ನ ಹಿಂದಿನ ಬ್ಲಾಗ್ ನೋಡಿರ್ತೀರ, ಅದರಲ್ಲಿ ಓಲೆ ಎಲ್ಲ ಕೊಡಿಸ್ಕೊಂಬಂದ್ರಲ್ಲ, ಅದೇ ನಿನಗೆ ಕೊಡಿಸಿದ್ದು, ಇನ್ನಿಲ್ಲ ನಿನಗೆ ಅಂತ ಹೇಳ್ತಿದ್ರು. ನನಗೆ ನಗು ಬರ್ತಿತ್ತು. ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಪಾದ ಎಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟಿ ಆದಮೇಲೆ ಅವ್ರ ಕೈಲಿಂದ, ಗಂಡನ ಕೈಲಿಂದ ಕಂಕಣ ಕಟ್ಟಿಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ಬಟ್ಟೆ ತೊಗೊಂಬಂದಿದ್ನಲ್ಲ, ನೀನು ಎಷ್ಟು ಪೂಜೆ ಹೊಡೆದ್ರು ಇಲ್ಲ ನಿನಗೆ ಈ ಸಲ ನಾನು ಓಲೆ ಕೊಡಿಸಿರುವ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಬಟ್ಟೆ ಹಾಕೊಬನ್ನಿ ನೋಡೋಣ ಅಂತ ಹೇಳಿದೆ, ಹೆಂಗೆ ಕಾಣಿಸ್ತೀರಾ, ಶರ್ಟ್ ಆಗುತ್ತಾ ಹಿಂಗೆ ಅಂತೇಳಿ. ಏಕೆಂದರೆ ಅವ್ರನ್ನೇ ಕರ್ಕೊಂಡೋಗಿ ತೊಗೊಂಬಂದಿದ್ದೆ, ಹಂಗಾದ್ರೆ ಇರಲಿ ಒಂದ್ಸಲಿ ಅಂತೇಳಿ ಹಾಕ್ಸ್ಕೊಂಬಂದೆ. ಅದಾದಮೇಲೆ ನಮ್ಮ ಊರಲ್ಲಿ ಅರಸೀಕೆರೆಯಲ್ಲಿ ಉದ್ಘಾಟನೆ ಸಮಾರಂಭ ಇತ್ತು, ಶಂಕುಸ್ಥಾಪನೆ ಎಲ್ಲ ಇತ್ತು. ಏಕೆಂದರೆ ಗೌರ್ಮೆಂಟ್ ಕಡೆಯಿಂದ ಮನೆ ಇಲ್ದವ್ರಿಗೆಲ್ಲ ಮನೆ ಫ್ರೀಯಾಗಿ ಕೊಡ್ತಿದ್ರಲ್ಲ,
ಅದ್ರದ್ದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮತ್ತು ಕಾಲೇಜ್ ಇನಾಗ್ರೇಷನ್ನು ಎಲ್ಲ ಇತ್ತು. ಅದಕ್ಕೆ ಆ ಫಂಕ್ಷನ್ನಿಗೆ ಹೋಗಿದ್ವಿ. ಏಕೆಂದರೆ ನಮ್ಗೆ ಇಷ್ಟು ಹತ್ರದಲ್ಲಿದ್ದಾಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಬರ್ಬೋದಲ್ಲ. ಅಟ್ಲೀಸ್ಟ್ ನಾವು ಎಲ್ಲ ನೋಡೋಕ್ಕಿಂತ ನಮ್ಮೂರಿಗೆ ಬಂದಾಗ, ಅದು ನಮ್ಮ ಗೌಡ್ರ ಕಡೆಯಿಂದ ಎಲ್ಲ ಫಂಕ್ಷನ್ ಮಾಡಿದ್ದಾಗ ನಾವು ಹೋಗಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಹೋಗಿದ್ವಿ. ಜನ ನಾವು ಹೋದಾಗ ಇನ್ನೂ ಉದ್ಘಾಟನೆ ಮಾಡ್ತಾಯಿದ್ರು. ಅಂದರೆ ಅವಾಗ ತಾನೇ ಸ್ಟಾರ್ಟ್ ಅದಂತೂ ನೋಡಿ ಸಾಕಾಗೋಯ್ತು. ಇದೆಲ್ಲ ಬೋರ್ಡ್ಗಳಿಗೆ ಎಲ್ಲ ಅಲ್ಲೇ ಉದ್ಘಾಟನೆ ಮಾಡ್ತಿರೋದು. ಅಂದರೆ ಅಲ್ಲಲ್ಲೇ ಹೋಗಿ ಮಾಡೋಕ್ಕಾಗಲ್ವಲ್ಲ ಎಲ್ಲ ಕಡೆದು. ಅಂದರೆ ಒಂದು 2-3 ಕಡೆ ಇರೋದು ಫಂಕ್ಷನ್ನ ಇಲ್ಲಿ ಒಂದೇ ಸಲ ಮಾಡ್ತಿದ್ದಾರೆ. ಹಂಗಾಗಿ ನೋಡ್ರಿ ನಾವು ಕೂತ್ಕೊಂಡು ನೋಡಿ ಸಾಕಾಗಿ ಭಾಷಣ ಎಲ್ಲ ಕೇಳ್ಕೊಂಡು, ಅದಾದಮೇಲೆ ಶಿವಲಿಂಗೇಗೌಡ್ರನ್ನ ಮುಖ್ಯಮಂತ್ರಿ ಮಾಡಿರಿ, ಮಾಜಿ ಮುಖ್ಯಮಂತ್ರಿ ಮಾಡಿರಿ ಅಂತ ಹೇಳ್ತಿದ್ರು. ಅದಾದಮೇಲೆ ಅಪ್ಪ ಮಕ್ಕಳು ಅವರು ಅದನ್ನು ಬಿಟ್ಬಿಟ್ಟು ಇವರಿಬ್ಬರು ಎಲ್ಲಿ ಅವ್ರಿಗೆ ಜೈಕಾರ ಅಂತ ಹೇಳ್ಬಿಟ್ಟು ಹಿಂಗೆ ಇದು ಮಾಡ್ತಿದ್ರು. ಅದಾದಮೇಲೆ ನಾವೆಲ್ಲ ದಿಕ್ಕಾಪಾಲಾಗ್ಬಿಟ್ಟಿವಿ. ಎಲ್ಲೋದ್ರು ನಮ್ಮ ಜೊತೆ ಬಂದಿದ್ದವ್ರು ಹೊತ್ತು ಹುಡುಕ್ತಿದ್ದೆ. ಅವ್ರೋಗ್ಬಿಟ್ಟು ಮುಂದೆ ನಿಂತಿದ್ದಾರೆ, ನಾವು ಹಿಂದೆ ಹುಡ್ಕೊಂಬೋತಾ ಇದ್ದೀವಿ. ಆಮೇಲೆ ನಿಮ್ಮನ್ನ ಹುಡುಕ್ತಿದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಏಕೆಂದರೆ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದೀನ. ನಾವು ಸುಮಾರು ಹೊತ್ತು ಕೂತಿದ್ವಿ, ತುಂಬ ಹೊತ್ತು. ಅದಕ್ಕೆ ಮನೆಗೆ ಹೋಗ್ಬಿಡೋಣ, ಮಳೆ ಬೇರೆ ಬರುತ್ತೆ, ಮಕ್ಳುಗಳು ಬೇರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಅಲ್ಲಿಂದ ಸೀದಾ ಅಮ್ಮನ ಮನೆಗೆ ಬಂದು ರಾಗಿ ಎಲ್ಲ ಹಾಕ್ಬೇಕಿತ್ತಲ್ಲ, ರಾಗಿ ಎಲ್ಲ ಪೂಜೆ ಮಾಡಿ ಹಾಕ್ಬಿಟ್ಟು ಇದು ನೆಕ್ಸ್ಟ್ ಡೇ ದಿನ ಊರಿಗೆ ಬಂದ್ವಿ. ರಾಗಿದೆಲ್ಲ ವಿಡಿಯೋ ಮಾಡಿದ್ದೆ, ಫೋನಲ್ಲಿ ಫ್ಲ್ಯಾಶ್ ಮಾಡಿಸ್ಬಿಟ್ಟಿದ್ದೀವಿ. ನನ್ನ ಫೋನು ಚಾರ್ಜಲ್ಲಿಲ್ಲ ಅಂತ ನಮ್ಮ ಕಂದನ ಫೋನಲ್ಲೇ ವೀಡಿಯೋ ಮಾಡಿದ್ದೆ ಎಲ್ಲದೂ. ನನ್ನ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರಾಗಿ ಹಾಕಿದ್ಲು ಗೊತ್ತಾ, ಅದೆಲ್ಲ ವೀಡಿಯೋ ಮಾಡಿದ್ದೆ. ಏನು ಮಾಡೋದು, ಅಪ್ಪ ಮಗಳು ಸೇರ್ಕೊಬಿಟ್ಟು ಲಾಕ್ನೇ ಮರ್ತಿದ್ದಾರೆ, ಫೋನಲ್ಲಿ ಲಾಕ್ ಇಟ್ಟಿದ್ದಾರೆ ಚೇಂಜ್ ಮಾಡಿ. ಅದಾದಮೇಲೆ ನೆನಪಿಗೆ ಬರ್ತಲ್ಲ ಲಾಕು, ಹೋಗಿ ಅದನ್ನು ಫ್ಲ್ಯಾಶೆಲ್ಲ ಮಾಡಿಸ್ಕೊಂಬಂದು, ಹಂಗಾಗಿ ವೀಡಿಯೋಸ್ ಡಿಲೀಟ್ ಆಗಿದೆ. ಪೂರ್ತಿ ನೋಡಿದ್ದಕ್ಕೆ ಜೈ ಆಂಜನೇಯ.